ಸ್ನೇಹಿತರೆ, ನಾನಿವತ್ತು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಿರೋ ಮೂವಿ 2021ರಲ್ಲಿ ಬಿಡುಗಡೆಯಾಗಿದ್ದ ನೆಟ್ ಎಂಬ ತೆಲುಗು ಭಾಷೆಯ ಸಸ್ಪೆನ್ಸ್ ಕಮ್ ಡ್ರಾಮಾ ಥ್ರಿಲ್ಲರ್ ಚಿತ್ರ. ಈ ಮೂವಿಯ ಕಾನ್ಸೆಪ್ಟ್ ಏನಂದ್ರೆ, ಒಂದು ಸಣ್ಣ ಮೊಬೈಲ್ ಶಾಪ್ ಅನ್ನ ರನ್ ಮಾಡ್ತಿದ್ದ ಲಕ್ಷ್ಮಣ್ ಎಂಬಾತ ಅಡಲ್ಟ್ ವಿಡಿಯೋಸ್ ಗಳಿಗೆ ತುಂಬಾನೇ ಅಡಿಕ್ಟ್ ಆಗಿರ್ತಾನೆ. ಒಂದು ದಿನ ಈತ ಎಂದಿನಂತೆ ವಿಡಿಯೋಸ್ ಗಳನ್ನ ನೋಡ್ತಿದ್ದಾಗ ಸೀಕ್ರೆಟ್ ಕ್ಯಾಮ್ರಾಗಳ ಮೂಲಕ ಬೇರೆಯವರ ಮನೆಯಲ್ಲಿ ನಡೆಯುವ ಪರ್ಸನಲ್ ವಿಡಿಯೋಸ್ ಗಳನ್ನ ಲೈವ್ ಸ್ಟ್ರೀಮಿಂಗ್ ಮಾಡ್ತಿದ್ದ ಒಂದು ವೆಬ್ಸೈಟ್ ಸಿಗುತ್ತೆ. ಆ ಸ್ಪೈ ಕ್ಯಾಮ್ ವಿಡಿಯೋದಲ್ಲಿ ಪ್ರಿಯಾ ಎಂಬ ಒಬ್ಬಳು ಹುಡುಗಿ ತನ್ನ ಬಾಯ್ ಫ್ರೆಂಡ್ ಜೊತೆ ರೊಮ್ಯಾನ್ಸ್ ಮಾಡ್ತಿರೋದನ್ನ ನೋಡಿ ಆಕೆಯನ್ನ ಇಷ್ಟಪಡೋದಕ್ಕೆ ಶುರು ಮಾಡ್ತಾನೆ. ಪ್ರತಿದಿನವೂ ಆ ಪ್ರಿಯಾಳ ಸ್ಪೈ ಕ್ಯಾಮ್ ವಿಡಿಯೋಸ್ ಗಳನ್ನ ನೋಡ್ಬೇಕು ಅಂತ ದುಡ್ಡನ್ನ ಕೊಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡೋದಕ್ಕೆ ಶುರು ಮಾಡ್ತಾನೆ. ಹೀಗೆ ಲಕ್ಷ್ಮಣ್ ಪ್ರಿಯಾಳ ವಿಡಿಯೋಸ್ ಗಳನ್ನೇ ಕಂಟಿನ್ಯೂಸ್ ಆಗಿ ನೋಡ್ತಿದ್ದಾಗ ಒಂದು ದಿನ ಆಕೆ ಮನೆಯಲ್ಲಿ ಒಂದು ಶಾಕಿಂಗ್ ಘಟನೆಯನ್ನ ನೋಡ್ತಾನೆ. ಅಲ್ಲಿಂದ ಮುಂದೆ ಚಿತ್ರದಲ್ಲಿ ಒಂದೊಂದೇ ಟ್ವಿಸ್ಟ್ ಗಳು ರಿವೀಲ್ ಆಗೋದಕ್ಕೆ ಶುರುವಾಗುತ್ತವೆ. ಸೊ ಚಿತ್ರದಲ್ಲಿ ಮುಂದೇನಾಯ್ತು? ಪ್ರಿಯಾಳ ಸ್ಪೈ ಕ್ಯಾಮ್ ವಿಡಿಯೋಸ್ ಗಳನ್ನ ನೋಡ್ತಿದ್ದ ಲಕ್ಷ್ಮಣ್ ನೋಡಿದ್ದಾದ್ರೂ ಏನೋ, ಪ್ರಿಯಾಗೆ ತನ್ನ ಮನೆಯಲ್ಲಿ ತನಗೇನೆ ಗೊತ್ತಿಲ್ಲದೆ ಸೀಕ್ರೆಟ್ ಕ್ಯಾಮ್ರಾಗಳಿರೋದು ಗೊತ್ತಾಯ್ತೋ ಇಲ್ವೋ, ಹಾಗೂ ಇದೆಲ್ಲದರಿಂದ ಲಕ್ಷ್ಮಣ್ನ ಜೀವನದಲ್ಲಿ ನಡೆಯುವ ಘಟನೆಗಳಾದ್ರೂ ಏನೆಂಬುದನ್ನ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಚಿತ್ರದ ಮೊದಲ ಸೀನ್ನಲ್ಲಿ ಲಿವ್ ಇನ್ ರಿಲೇಶನ್ಶಿಪ್ ನಲ್ಲಿರುವ ರಂಜಿತ್ ಹಾಗೂ ಪ್ರಿಯಾ ಎಂಬ ಇಬ್ಬರನ್ನ ನೋಡ್ತೀವಿ. ಪ್ರಿಯಾಳ ಮನೆಯಲ್ಲಿ ಈಕೆ ಲವ್ ಮ್ಯಾರೇಜ್ ಗೆ ಒಪ್ಪದ ಕಾರಣ ಈಕೆ ಮನೆಯನ್ನ ಬಿಟ್ಟು ರಂಜಿತ್ ನ ಜೊತೆ ಲಿವ್ ಇನ್ ರಿಲೇಶನ್ಶಿಪ್ ನಲ್ಲಿ ವಾಸ ಮಾಡ್ತಿರ್ತಾಳೆ. ಇಲ್ಲಿಗೆ ಸೀನ್ ಕಟ್ ಆಗಿ ನಂತರದ ಸೀನ್ ನಲ್ಲಿ ಒಬ್ಬ ಮಿಡಲ್ ಕ್ಲಾಸ್ ವ್ಯಕ್ತಿಯಾಗಿರುವ ಲಕ್ಷ್ಮಣ್ ಎಂಬಾತನನ್ನ ನೋಡ್ತೀವಿ. ಈ ಲಕ್ಷ್ಮಣ್ಗೆ ಸುಚಿತ್ರಾ ಎಂಬ ಮಹಿಳೆ ಜೊತೆ ಅರೇಂಜ್ ಮ್ಯಾರೇಜ್ ಆಗಿರುತ್ತೆ. ಲಕ್ಷ್ಮಣ್ ತನ್ನ ಹೆಂಡತಿಗೆ ಸಿಗರೇಟ್ ಸೇದ್ಬೇಕು ಅಂತ ಹೇಳಿ ಮನೆಯ ಟೆರಸ್ ನ ಮೇಲೆ ಬಂದು ಎದುರುಗಡೆ ಅಪಾರ್ಟ್ಮೆಂಟ್ ನಲ್ಲಿ ವಾಸ ಮಾಡ್ತಿದ್ದ ಒಬ್ಬಳು ಹುಡುಗಿಯನ್ನೇ ನೋಡ್ತಿರ್ತಾನೆ. ಅಷ್ಟರಲ್ಲೇ ಇವನ ಹೆಂಡತಿ ಇವನಿಗೆ ಅಂತ ಚಿಕನ್ ಡಿಶ್ ಅನ್ನ ರೆಡಿ ಮಾಡ್ಕೊಂಡು ಮೇಲೆ ಬರ್ತಾಳೆ. ನಂತರ ಈತ ತನ್ನ ಹೆಂಡತಿ ಮುಂದೆನೆ ಡ್ರಿಂಕ್ಸ್ ಮಾಡೋದಕ್ಕೆ ಶುರು ಮಾಡ್ತಾನೆ. ಈ ಲಕ್ಷ್ಮಣ್ಣ ಬಿಹೇವಿಯರ್ ನೋಡಿದ ನಮಗೆ ಅರ್ಥ ಆಗುತ್ತೆ ಈತ ತನ್ನ ಹೆಂಡತಿ ಸುಚಿತ್ರಾಳನ್ನ ಪ್ರೀತಿ ಮಾಡೋದಿಲ್ಲ ಅಂತ. ಈತ ಆಕೆ ಜೊತೆ ಇಂಟಿಮೇಟ್ ಆಗುವಾಗ್ಲೂ ಕೂಡ ಆಕೆಯ ಮುಖ ನೋಡದೆ ತುಂಬಾನೇ ಫೋರ್ಸ್ಫುಲ್ ಆಗಿ ಇಂಟಿಮೇಟ್ ಆಗ್ತಿರ್ತಾನೆ. ಹೀಗೆ ಇಂಟಿಮೇಟ್ ಆದ ನಂತರ ಈತ ಹೊರಗಡೆ ಇದ್ದ ವಾಶ್ರೂಮ್ಗೆ ಹೋಗಿ ಅಡಲ್ಟ್ ವಿಡಿಯೋಸ್ ಗಳನ್ನ ನೋಡ್ತಿರ್ತಾನೆ. ಹಾಗೂ ಯಾವುದಾದ್ರೂ ಟಿವಿ ಚಾನೆಲ್ ಗಳಲ್ಲಿ ಚೆನ್ನಾಗಿರುವ ಹುಡುಗಿ ಆಂಕರಿಂಗ್ ಮಾಡ್ತಿದ್ರೆ ಅವರನ್ನು ಕೂಡ ತುಂಬಾನೇ ವಿಚಿತ್ರವಾಗಿ ನೋಡ್ತಿರ್ತಾನೆ. ಇನ್ನು ಈ ಲಕ್ಷ್ಮಣ್ ತನ್ನ ಜೀವನಕ್ಕೆ ಅಂತ ಒಂದು ಸಣ್ಣ ಮೊಬೈಲ್ ಶಾಪ್ ಅನ್ನ ರನ್ ಮಾಡ್ತಿರ್ತಾನೆ. ಮತ್ತೊಂದು ಕಡೆ ಇವನ ಹೆಂಡತಿ ಸುಚಿತ್ರಾಳ ಫ್ಯಾಮಿಲಿ ಕೂಡ ಅದೇ ಊರಲ್ಲಿ ವಾಸ ಮಾಡ್ತಿರುತ್ತೆ. ಸುಚಿತ್ರಾಳ ತಮ್ಮ ಕಿರಣ್ ಒಂದು ಸಣ್ಣ ಪ್ರಾವಿಷನ್ ಸ್ಟೋರ್ ಅನ್ನ ರನ್ ಮಾಡ್ತಿರ್ತಾನೆ. ತುಂಬಾನೇ ಆರೋಗ್ಯಂಟ್ ಹಾಗೂ ಲೇಜಿ ಆಗಿದ್ದ ಈ ಲಕ್ಷ್ಮಣ್ ತನ್ನ ಮೊಬೈಲ್ ಶಾಪ್ ನ ಬಿಸ್ನೆಸ್ ಅನ್ನ ಜಾಸ್ತಿ ಮಾಡಿಕೊಳ್ಳೋದಕ್ಕೆ ಅಂತ ಒಬ್ಬಳು ಸುಂದರವಾಗಿರುವ ಹುಡುಗಿಯನ್ನ ಕೆಲಸಕ್ಕೆ ಇಟ್ಟುಕೊಳ್ಬೇಕು ಅಂತ ಡಿಸೈಡ್ ಮಾಡ್ತಾನೆ. ಸರಿ ಅಂತ ಕಿರಣ್ ತನ್ನ ಭಾವನ ಅಂಗಡಿಗೆ ಒಬ್ಬಳು ಹುಡುಗಿಯನ್ನ ಕಳುಹಿಸಿಕೊಡ್ತಾನೆ. ಆದ್ರೆ ಈ ಲಕ್ಷ್ಮಣ್ ನೋಡಿದ್ರೆ ಆ ಹುಡುಗಿ ನೋಡೋದಕ್ಕೆ ಚೆನ್ನಾಗಿಲ್ಲ ಅಂತ ಆಕೆಯನ್ನ ವಾಪಸ್ ಕಳುಹಿಸಿ ಬಿಡ್ತಾನೆ. ನಂತರದ ಸೀನ್ ನಲ್ಲಿ ಆ ದಿನ ರಾತ್ರಿ ಲಕ್ಷ್ಮಣ್ನ ಫ್ರೆಂಡ್ ಹೊಸದಾಗಿ ಮದುವೆ ಆಗಿದ್ದ ಕಾರಣ ಅವನ ಮನೆಗೆ ಪಾರ್ಟಿಗೆ ಅಂತ ತನ್ನ ಹೆಂಡತಿಯನ್ನ ಕರೆದುಕೊಂಡು ಹೋಗಿರ್ತಾನೆ. ಸ್ನೇಹಿತರೆ, ಈ ಲಕ್ಷ್ಮಣ್ ಎಂತಹ ವ್ಯಕ್ತಿ ಅಂದ್ರೆ ಹೊಸದಾಗಿ ಮದುವೆ ಆಗಿದ್ದ ತನ್ನ ಫ್ರೆಂಡ್ ನ ಹೆಂಡತಿಯನ್ನ ಕೂಡ ತುಂಬಾನೇ ವಿಚಿತ್ರವಾಗಿ ನೋಡ್ತಿರ್ತಾನೆ. ಆ ಪಾರ್ಟಿಗೆ ಬಂದಿದ್ದ ಎಲ್ಲರೂ ಕೂಡ ತುಂಬಾನೇ ಮಾಡರ್ನ್ ಆಗಿ ಡ್ರೆಸ್ ಮಾಡ್ಕೊಂಡು ಬಂದಿರ್ತಾರೆ. ಆದ್ರೆ ಲಕ್ಷ್ಮಣ್ನ ಹೆಂಡತಿ ಸುಚಿತ್ರಾ ಮಾತ್ರ ಸೀರೆ ಉಟ್ಕೊಂಡು ತುಂಬಾನೇ ಟ್ರೆಡಿಷನಲ್ ಆಗಿ ಬಂದಿರ್ತಾಳೆ. ಹೀಗೆ ಪಾರ್ಟಿ ಮುಗಿದ ನಂತರ ವಾಪಸ್ ಮನೆಗೆ ಬರುವಾಗ ತನ್ನ ಹೆಂಡತಿಗೆ ತುಂಬಾನೇ ಕೋಪದಲ್ಲಿ ಬೈಯೋದಕ್ಕೆ ಶುರು ಮಾಡ್ತಾನೆ. ಒಂದು ಪಾರ್ಟಿಗೆ ಹೋಗ್ಬೇಕಂದ್ರೆ ಹೇಗೆ ಡ್ರೆಸ್ ಮಾಡಿಕೊಳ್ಬೇಕು ಅಂತ ಗೊತ್ತಿಲ್ವಾ, ಸೀರೆ ಉಟ್ಕೊಂಡು ಬಂದು ನನಗೆ ಅವಮಾನ ಮಾಡ್ತೀಯ ಅಂತ ರೇಗ್ತಾನೆ. ಸ್ನೇಹಿತರೆ, ಈ ಲಕ್ಷ್ಮಣ್ಣ ಮಾತುಗಳಿಂದ ನಮಗೆ ಒಂದು ವಿಷಯ ಗೊತ್ತಾಗುತ್ತೆ. ಲಕ್ಷ್ಮಣ್ ಕಾಲೇಜ್ ನಲ್ಲಿದ್ದಾಗ ತನ್ನ ಇಂಜಿನಿಯರಿಂಗ್ ಡಿಗ್ರಿಯನ್ನ ಮುಗಿಸಿ ಒಬ್ಬ ಸಾಫ್ಟ್ವೇರ್ ಎಂಜಿನಿಯರ್ ಆಗ್ಬೇಕು ಅಂತ ತುಂಬಾನೇ ಆಸೆಯನ್ನ ಇಟ್ಕೊಂಡಿರ್ತಾನೆ. ಆದ್ರೆ ಲಕ್ಷ್ಮಣ್ನ ತಂದೆ ಇವನ ಓದನ್ನ ಅರ್ಧಕ್ಕೆ ನಿಲ್ಲಿಸಿ ಅದೇ ಊರಿನ ಸುಚಿತ್ರಾಳ ಜೊತೆ ಮದುವೆ ಮಾಡಿಸಿರ್ತಾರೆ. ಇದೇ ಕಾರಣಕ್ಕೆ ಲಕ್ಷ್ಮಣ್ಗೆ ತನ್ನ ಹೆಂಡತಿ ಸುಚಿತ್ರಾಳ ಮೇಲೆ ಒಂಚೂರು ಕೂಡ ಪ್ರೀತಿ ಇರೋದಿಲ್ಲ. ಯಾವಾಗ ನೋಡಿದ್ರು ಆಕೆಯ ಮೇಲೆ ರೇಗ್ತಾ ಬೈತಾ ಆಕೆಯನ್ನ ದೂರನೇ ಇಟ್ಟಿರ್ತಾನೆ. ಈಗ ಪ್ರೆಸೆಂಟ್ ನಲ್ಲಿ ನನ್ನ ಫ್ರೆಂಡ್ ಮದುವೆ ಆಗಿರುವ ಅವನ ಹೆಂಡತಿಯನ್ನ ನೋಡ್ದ. ನನಗೂ ಕೂಡ ಸಾಫ್ಟ್ವೇರ್ ಎಂಜಿನಿಯರ್ ಆಗಿ ಅದೇ ರೀತಿಯ ಹೆಂಡತಿಯನ್ನ ಮದುವೆ ಆಗ್ಬೇಕು ಅಂತ ಆಸೆ ಇತ್ತು. ಆದ್ರೆ ನನ್ನ ತಂದೆ ನೋಡಿದ್ರೆ ನಿನ್ನ ಜೊತೆ ಮದುವೆ ಮಾಡಿಸಿಬಿಟ್ಟ. ನೀನಂದ್ರೆ ನನಗೆ ಒಂಚೂರು ಕೂಡ ಇಷ್ಟ ಇಲ್ಲ ಅಂತ ಆಕೆ ಮೇಲೆ ರೇಗಿ ಬಾರ್ಗೆ ಡ್ರಿಂಕ್ಸ್ ಮಾಡೋದಕ್ಕೆ ಅಂತ ಹೋಗ್ತಾನೆ. ಆದ್ರೆ ಬಾರ್ಗೆ ಹೋಗಿ ಕುಡಿದು ಫುಲ್ ಟೈಟ್ ಆಗಿ ವಾಪಸ್ ಬಂದು ಸುಚಿತ್ರಾಳ ಜೊತೆ ಇಂಟಿಮೇಟ್ ಆಗ್ತಾನೆ. ಹೀಗೆ ಇಂಟಿಮೇಟ್ ಆದ ನಂತರ ಮತ್ತೆ ವಾಶ್ರೂಮ್ಗೆ ಹೋಗಿ ಅಡಲ್ಟ್ ವಿಡಿಯೋಸ್ ಗಳನ್ನ ನೋಡೋದಕ್ಕೆ ಶುರು ಮಾಡ್ತಾನೆ. ಹೀಗೆ ಆ ವೆಬ್ಸೈಟ್ ಅನ್ನ ಸ್ಕ್ರಾಲ್ ಮಾಡ್ತಿದ್ದಾಗ ವಾಚ್ ಲೈವ್ ಬೆಡ್ರೂಮ್ ವಿಡಿಯೋಸ್ ಇನ್ ಹೈದರಾಬಾದ್ ಅಂತ ಒಂದು ವೆಬ್ಸೈಟ್ ಪಾಪ್ ಅಪ್ ಆಗುತ್ತೆ. ಆ ವೆಬ್ಸೈಟ್ ಅನ್ನ ಓಪನ್ ಮಾಡಿದಾಗ ವರ್ಲ್ಡ್ ಮ್ಯಾಪ್ ನಲ್ಲಿ ಎಲ್ಲೆಲ್ಲಿ ಸೀಕ್ರೆಟ್ ಆಗಿ ಸ್ಪೈ ಕ್ಯಾಮ್ರಾಗಳ ಮೂಲಕ ಲೈವ್ ಸ್ಟ್ರೀಮಿಂಗ್ ನಡೀತಿದೆ ಅಂತ ತೋರಿಸುತ್ತೆ. ಲಕ್ಷ್ಮಣ್ ಮೊದಲಿಗೆ USA ಅನ್ನ ಕ್ಲಿಕ್ ಮಾಡ್ತಾನೆ. ಆಗ ಇಬ್ಬರು ಗೇ ಕಪಲ್ಸ್ ತಮ್ಮ ಮನೆಯಲ್ಲಿ ರೊಮ್ಯಾನ್ಸ್ ಮಾಡ್ತಿರೋದು ಸ್ಟ್ರೀಮ್ ಆಗ್ತಿರುತ್ತೆ. ಅದನ್ನ ಕ್ಲೋಸ್ ಮಾಡಿ ಹೈದರಾಬಾದ್ ನಲ್ಲಿದ್ದ ಒಂದು ಅಪಾರ್ಟ್ಮೆಂಟ್ ಅನ್ನ ಕ್ಲಿಕ್ ಮಾಡ್ತಾನೆ. ಆ ಅಪಾರ್ಟ್ಮೆಂಟ್ ನ ಒಂದು ಫ್ಲಾಟ್ ನ ಒಳಗಡೆ ಸೀಕ್ರೆಟ್ ಆಗಿ ಲೈವ್ ಸ್ಟ್ರೀಮಿಂಗ್ ಟೆಲಿಕಾಸ್ಟ್ ಆಗ್ತಿರುತ್ತೆ. ಸ್ನೇಹಿತರೆ, ಲೈವ್ ಸ್ಟ್ರೀಮಿಂಗ್
ಆಗ್ತಿರುವ ಆ ಫ್ಲಾಟ್ ಬೇರೆ ಯಾರ್ದು ಅಲ್ಲ, ಚಿತ್ರದ ಶುರುವಿನಲ್ಲಿ ನಾವು ನೋಡಿದ ರಂಜಿತ್ ಹಾಗೂ ಪ್ರಿಯಾ ವಾಸ ಮಾಡ್ತಿರುವ ಫ್ಲಾಟ್ ನದ್ದಾಗಿರುತ್ತೆ. ಲಕ್ಷ್ಮಣ್ ಪ್ರಿಯಾಳನ್ನ ನೋಡಿ ಇಂಟ್ರೆಸ್ಟಿಂಗ್ ಅನ್ಸಿ ಅದೇ ವಿಡಿಯೋವನ್ನ ನೋಡೋದಕ್ಕೆ ಶುರು ಮಾಡ್ತಾನೆ. ಈ ಕಡೆ ಸ್ವಲ್ಪ ಸಮಯದ ನಂತರ ರಂಜಿತ್ ಪ್ರಿಯಾಳ ಜೊತೆ ರೊಮ್ಯಾನ್ಸ್ ಮಾಡೋದಕ್ಕೆ ಅಂತ ಆಕೆಯನ್ನ ಬೆಡ್ರೂಮ್ಗೆ ಕರೆದುಕೊಂಡು ಹೋಗ್ತಾನೆ. ತಕ್ಷಣವೇ ಲಕ್ಷ್ಮಣ್ ಬೆಡ್ರೂಮ್ ನ ಕ್ಯಾಮ್ರಾಗೆ ಶಿಫ್ಟ್ ಆಗ್ತಾನೆ. ಆದ್ರೆ ಆ ಕ್ಯಾಮ್ರಾ ಲಾಕ್ ಆಗಿರುತ್ತೆ. ಆ ಕ್ಯಾಮ್ರಾವನ್ನ ಅನ್ಲಾಕ್ ಮಾಡಿ ಲೈವ್ ಸ್ಟ್ರೀಮಿಂಗ್ ಅನ್ನ ನೋಡ್ಬೇಕು ಅಂದ್ರೆ ದುಡ್ಡು ಕೊಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ತೋರಿಸುತ್ತೆ. ಸ್ನೇಹಿತರೆ, ಇದರ ಅರ್ಥ ಇದೆ ಆ ವೆಬ್ಸೈಟ್ ಅನ್ನ ರನ್ ಮಾಡ್ತಿರುವ ಅಡ್ಮಿನ್ ನ ಅರ್ನಿಂಗ್ ಮೆಥಡ್ ಆಗಿರುತ್ತೆ. ಲಕ್ಷ್ಮಣ್ ದುಡ್ಡನ್ನ ಪೇ ಮಾಡಿ ಆ ಕ್ಯಾಮ್ರಾದ ಫುಟೇಜ್ ಅನ್ನ ಓಪನ್ ಮಾಡಬೇಕು ಅನ್ನೋಷ್ಟರಲ್ಲಿ ಇವನ ಹೆಂಡತಿ ಇವನನ್ನ ಕೂಗ್ತಾಳೆ. ತಕ್ಷಣವೇ ಲಕ್ಷ್ಮಣ್ ವೆಬ್ಸೈಟ್ ನಿಂದ ಎಕ್ಸಿಟ್ ಆಗಿ ಹೊರಗಡೆ ಹೋಗ್ತಾನೆ. ಇಲ್ಲಿಗೆ ಸೀನ್ ಕಟ್ ಆಗಿ ಮರುದಿನ ಬೆಳಿಗ್ಗೆ ಈತ ತನ್ನ ಅಂಗಡಿಗೆ ಹೋದ ನಂತರವೂ ಕೂಡ ಪ್ರಿಯಾಳ ಮನೆಯ ವಿಡಿಯೋಸ್ ಗಳನ್ನೇ ನೋಡ್ತಿರ್ತಾನೆ. ಈಗ ಪ್ರಿಯಾಳ ಮನೆಯಲ್ಲಿ ಹಾಲ್ ನ ಕ್ಯಾಮ್ರಾವನ್ನ ಬಿಟ್ಟು ಬೇರೆ ಎಲ್ಲ ಕ್ಯಾಮ್ರಾಗಳು ಲಾಕ್ ಆಗಿರುತ್ತೆ. ದುಡ್ಡನ್ನ ಪೇ ಮಾಡಿ ಎಲ್ಲ ಕ್ಯಾಮ್ರಾಗಳ ಫುಟೇಜ್ ಅನ್ನ ಅನ್ಲಾಕ್ ಮಾಡಬೇಕು ಅಂತ ಹೋಗುವಷ್ಟರಲ್ಲಿ ಒಬ್ಬ ಕಸ್ಟಮರ್ ಅಂಗಡಿಗೆ ಬರ್ತಾನೆ. ಆ ಕಸ್ಟಮರ್ ಕೇಳಿದ ಮೊಬೈಲ್ ಆ ಸಮಯದಲ್ಲಿ ಲಕ್ಷ್ಮಣ್ಣ ಅಂಗಡಿಯಲ್ಲಿ ಇರೋದಿಲ್ಲ. ಆ ಕಸ್ಟಮರ್ ಬಳಿ ದುಡ್ಡನ್ನ ಇಸ್ಕೊಂಡು ಸಿಟಿಯಲ್ಲಿದ್ದ ತನ್ನ ಫ್ರೆಂಡ್ ನ ಅಂಗಡಿಗೆ ಆ ಮೊಬೈಲ್ ಅನ್ನ ಪರ್ಚೇಸ್ ಮಾಡೋದಕ್ಕೆ ಅಂತ ಬರ್ತಾನೆ. ಆಗ ತನ್ನ ಫ್ರೆಂಡ್ ನ ಮೊಬೈಲ್ ಅಂಗಡಿಯಲ್ಲಿ ಸಿಸಿಟಿವಿ ಕ್ಯಾಮ್ರಾಗಳಿರೋದನ್ನ ನೋಡಿ ಅದರ ಬಗ್ಗೆ ಡೀಟೇಲ್ಸ್ ಗಳನ್ನ ಕೇಳ್ತಾನೆ. ಅಂದ್ರೆ ಆ ಕ್ಯಾಮ್ರಾಗಳನ್ನ ಫಿಕ್ಸ್ ಮಾಡಿಸೋದಕ್ಕೆ ಎಷ್ಟಾಗುತ್ತೆ ಹಾಗೂ ಅದರ ಯೂಸರ್ಸ್ ಏನು ಅಂತ ಕೇಳಿ ತಿಳಿದುಕೊಳ್ತಾನೆ. ನಂತರ ಆ ಮೊಬೈಲ್ ಅನ್ನ ತೆಗೆದುಕೊಂಡು ವಾಪಸ್ ಅಂಗಡಿಗೆ ಬಂದು ಆ ಕಸ್ಟಮರ್ಗೆ ಸೇಲ್ ಮಾಡ್ತಾನೆ. ನಂತರ ಅಂಗಡಿಯನ್ನ ಕ್ಲೋಸ್ ಮಾಡ್ಕೊಂಡು ಮನೆಗೆ ಹೋದ ನಂತರವೂ ಕೂಡ ಪ್ರಿಯಾಳ ಫ್ಲಾಟ್ ನ ಲೈವ್ ವಿಡಿಯೋಸ್ ಗಳನ್ನೇ ನೋಡ್ತಿರ್ತಾನೆ. ಸ್ನೇಹಿತರೆ, ಈಗ ನಮ್ಗೆ ಗೊತ್ತಾಗೋದೇನಂದ್ರೆ ರಂಜಿತ್ ಕೆಲಸ ಮಾಡ್ತಿರೋದಿಲ್ಲ. ಪ್ರಿಯನೇ ಕೆಲಸಕ್ಕೆ ಹೋಗಿ ತನಗೆ ಬರ್ತಿದ್ದ ಸಂಬಳದಲ್ಲಿ ಇಬ್ಬರ ಜೀವನವನ್ನ ನಡೆಸ್ತಿರ್ತಾಳೆ. ಹೀಗೆ ಪ್ರಿಯಾ ಕೆಲಸ ಮುಗಿಸಿಕೊಂಡು ವಾಪಸ್ ಬಂದ ನಂತರ ರಂಜಿತ್ ಆಕೆಯ ಜೊತೆ ರೊಮ್ಯಾನ್ಸ್ ಮಾಡ್ತಾ ಬೆಡ್ರೂಮ್ಗೆ ಕರೆದುಕೊಂಡು ಹೋಗ್ತಾನೆ. ಈ ಕಡೆ ಲಕ್ಷ್ಮಣ್ ಆ ಬೆಡ್ರೂಮ್ ನ ಕ್ಯಾಮ್ರಾವನ್ನ ಅನ್ಲಾಕ್ ಮಾಡ್ಬೇಕು ಅಂತ ತನ್ನ ಹೆಂಡತಿಯ ಡೆಬಿಟ್ ಕಾರ್ಡ್ ನಿಂದ ಪೇಮೆಂಟ್ ಮಾಡೇ ಬಿಡ್ತಾನೆ. ಈತ ದುಡ್ಡನ್ನ ಪೇ ಮಾಡಿ ಸಬ್ಸ್ಕ್ರೈಬ್ ಆದ ನಂತರ ಮನೆಯ ಎಲ್ಲ ಸಿಸಿಟಿವಿ ಕ್ಯಾಮ್ರಾಗಳು ಅನ್ಲಾಕ್ ಆಗುತ್ತೆ. ಲಕ್ಷ್ಮಣ್ ಹೀಗೆ ವಿಡಿಯೋಸ್ ಗಳನ್ನ ನೋಡ್ತಿದ್ದಾಗ ಅವನ ಹಿಂದೆ ಅವನ ಹೆಂಡತಿ ಬಂದು ಬಿಡ್ತಾಳೆ. ತನ್ನ ಹೆಂಡತಿ ನೋಡಿಬಿಟ್ಲಾ ಅಂತ ಒಂದೇ ಸರಿ ಗಾಬರಿಯಾದ ಲಕ್ಷ್ಮಣ್ ಆಕೆಗೆ ಸರಿಯಾಗಿ ಬೈದು ಅಲ್ಲಿಂದ ಕಳುಹಿಸಿ ಬಿಡ್ತಾನೆ. ಹೀಗೆ ದಿನಗಳು ಕಳೆದಂತೆ ಈ ಲಕ್ಷ್ಮಣ್ ಪ್ರಿಯಾ ಹಾಗೂ ರಂಜಿತ್ ನ ವಿಡಿಯೋಸ್ ಗಳಿಗೆ ತುಂಬಾನೇ ಅಡಿಕ್ಟ್ ಆಗ್ತಾನೆ. ಮರುದಿನ ಮತ್ತೆ ಪ್ರಿಯಾಳ ಲೈವ್ ವಿಡಿಯೋಸ್ ಗಳನ್ನ ನೋಡ್ತಿದ್ದಾಗ ರಂಜಿತ್ ಆಕೆಯ ಜೊತೆ ಜಗಳ ಮಾಡ್ತಿರೋದು ಕಾಣಿಸುತ್ತೆ. ಏನಾಯ್ತು ಅಂತ ವಿಡಿಯೋವನ್ನ ಸ್ವಲ್ಪ ಹಿಂದಕ್ಕೆ ಬ್ಯಾಕ್ವರ್ಡ್ ಮಾಡಿ ಪ್ಲೇ ಮಾಡ್ತಾನೆ. ರಂಜಿತ್ ಫೋನ್ ನಲ್ಲಿ ಯಾರದ ಜೊತೆ ಮಾತನಾಡ್ತಾ ನಿಂತಿದ್ದಾಗ ಅವನ ಹಿಂದೆ ಸಡನ್ ಆಗಿ ಪ್ರಿಯಾ ಬಂದಿರ್ತಾಳೆ. ಇದರಿಂದಾಗಿ ಪ್ರಿಯಾಳ ಮೇಲೆ ತುಂಬಾನೇ ಕೋಪಗೊಂಡಿದ್ದ ರಂಜಿತ್ ಆಕೆಗೆ ಸರಿಯಾಗಿ ಬೈದಿರ್ತಾನೆ. ನಂತರ ಆ ದಿನ ಪೂರ್ತಿ ಏನೆಲ್ಲ ನಡೀತು ಅಂತ ನೋಡೋದಕ್ಕೆ ಲಕ್ಷ್ಮಣ್ ಬೆಳಿಗ್ಗೆಯಿಂದ ವಿಡಿಯೋವನ್ನ ಪ್ಲೇ ಮಾಡ್ತಾನೆ. ಹೀಗೆ ವಿಡಿಯೋ ನೋಡ್ತಿದ್ದ ಲಕ್ಷ್ಮಣ್ಗೆ ಒಂದು ವಿಷಯ ಗೊತ್ತಾಗುತ್ತೆ. ಅದೇನಂದ್ರೆ ಪ್ರಿಯಾ ಕೆಲಸಕ್ಕೆ ಹೋದ ಸ್ವಲ್ಪ ಸಮಯದ ನಂತರ ಶ್ವೇತಾ ಎಂಬ ಒಬ್ಬಳು ಹುಡುಗಿ ಇವರ ಮನೆಗೆ ಬಂದಿರ್ತಾಳೆ. ಸ್ನೇಹಿತರೆ, ಈಗ ಗೊತ್ತಾಗುವ ಟ್ವಿಸ್ಟ್ ಏನಂದ್ರೆ ಈ ಶ್ವೇತಾ ರಂಜಿತ್ ನ ಎಕ್ಸ್ ಗರ್ಲ್ ಫ್ರೆಂಡ್ ಆಗಿರ್ತಾಳೆ. ಇವರಿಬ್ಬರ ಮಾತುಗಳಿಂದ ನಮ್ಗೆ ಗೊತ್ತಾಗುವ ಮತ್ತೊಂದು ವಿಷಯವೇನೆಂದ್ರೆ ಶ್ವೇತಾಗೆ ಈಗಾಗಲೇ ಮದುವೆ ಆಗಿರುತ್ತೆ. ಆದ್ರೂ ಕೂಡ ಈಕೆ ರಂಜಿತ್ ನ ಜೊತೆ ಅಫೇರ್ ನಲ್ಲಿ ಇರ್ತಾಳೆ. ಶ್ವೇತಾ ರಂಜಿತ್ಗೆ, ರಂಜಿತ್ ನಿನಗೆ ಎಷ್ಟು ಸಾರಿ ಹೇಳಿದ್ದೀನಿ ನನಗೆ ಪದೇ ಪದೇ ಮೆಸೇಜ್ ಮಾಡ್ಬೇಡ ಅಂತ. ಒಂದು ವೇಳೆ ನೀನು ಮೆಸೇಜ್ ಮಾಡಿದಾಗ ನನ್ನ ಗಂಡ ನನ್ನ ಪಕ್ಕದಲ್ಲೇ ಇದ್ದು ಅದನ್ನ ನೋಡಿದ್ರೆ ನನ್ನ ಗತಿ ಏನು ಅಂತ ಹೇಳ್ತಾಳೆ. ರಂಜಿತ್ ನೋಡಿದ್ರೆ ಆಕೆಯನ್ನ ಸೆಡ್ಯೂಸ್ ಮಾಡಿ ಆಕೆ ಜೊತೆ ಇಂಟಿಮೇಟ್ ಆಗ್ತಾನೆ. ಈ ಕಡೆ ಲೈವ್ ಸ್ಟ್ರೀಮಿಂಗ್ ನಲ್ಲಿ ಇದನ್ನೆಲ್ಲ ನೋಡ್ತಿದ್ದ ಲಕ್ಷ್ಮಣ್ಗೆ ಈತ ಪ್ರಿಯಾಗೆ ಮೋಸ ಮಾಡ್ತಿದ್ದಾನೆ ಅಂತ ಕನ್ಫರ್ಮ್ ಆಗುತ್ತೆ. ಇಲ್ಲಿಗೆ ಸೀನ್ ಕಟ್ ಆಗಿ ಮರುದಿನ ಬೆಳಿಗ್ಗೆ ಸುಚಿತ್ರಾಗೆ ತನ್ನ ಗಂಡ ಯಾವಾಗ್ಲೂ ಮೊಬೈಲ್ ನಲ್ಲಿ ಏನನ್ನೋ ನೋಡ್ತಿದ್ದಾನಲ್ಲ ಅಂತ ಅನುಮಾನ ಬರುತ್ತೆ. ಆತ ವಾಶ್ರೂಮ್ಗೆ ಹೋಗಿದ್ದಾಗ ಅವನ ಮೊಬೈಲ್ ಅನ್ನ ಅನ್ಲಾಕ್ ಮಾಡಿ ನೋಡೋದಕ್ಕೆ ಟ್ರೈ ಮಾಡ್ತಾಳೆ. ಅಷ್ಟರಲ್ಲೇ ಲಕ್ಷ್ಮಣ್ ಹೊರಗಡೆ ಬಂದ ಕಾರಣ ತಕ್ಷಣವೇ ಮೊಬೈಲ್ ಅನ್ನ ಟೇಬಲ್ ನ ಮೇಲೆ ಇಟ್ಟು ಒಳಗಡೆ ಹೊರಟು ಹೋಗ್ತಾಳೆ. ಆದ್ರೆ ಲಕ್ಷ್ಮಣ್ಗೆ ತನ್ನ ಹೆಂಡತಿ ತನ್ನ ಮೊಬೈಲ್ ಅನ್ನ ಅನ್ಲಾಕ್ ಮಾಡೋದಕ್ಕೆ ಟ್ರೈ ಮಾಡಿದ್ಲು ಅಂತ ಗೊತ್ತಾಗುತ್ತೆ. ಅದೇ ಕೋಪದಲ್ಲಿ ಇನ್ನೊಂದು ಸಾರಿ ನನ್ನ ಪರ್ಮಿಷನ್ ಇಲ್ಲದೆ ಮೊಬೈಲ್ ಅನ್ನ ಟಚ್ ಮಾಡಿದ್ರೆ ನಿನ್ನನ್ನ ಸುಮ್ಮನೆ ಬಿಡೋದಿಲ್ಲ ಅಂತ ಸರಿಯಾಗಿ ಬೈತಾನೆ. ನಂತರ ಲಕ್ಷ್ಮಣ್ ತನಗೆ ಗೊತ್ತಿದ್ದ ಒಂದು ಸೈಬರ್ ಸೆಂಟರ್ಗೆ ಬರ್ತಾನೆ. ಅಲ್ಲಿದ್ದ ರಾಜು ಎಂಬ ಹುಡುಗನಿಗೆ, ರಾಜು ನಾನು ನಿನಗೊಂದು ಫೋಟೋವನ್ನ ತೋರಿಸ್ತೀನಿ, ಆ ಫೋಟೋದಲ್ಲಿರುವ ವ್ಯಕ್ತಿಯ ಸೋಷಿಯಲ್ ಮೀಡಿಯಾ ಅಕೌಂಟ್ ಅನ್ನ ಕಂಡು ಹಿಡಿದು ಕೊಡ್ತೀಯಾ ಅಂತ ಕೇಳ್ತೇನೆ. ಅದಕ್ಕೆ ಆ ಹುಡುಗ ಹೇಳ್ತಾನೆ, ಅಣ್ಣ ಇನ್ನು ಕೂಡ ಇಂಡಿಯಾದಲ್ಲಿ ಆ ರೀತಿಯ ಟೆಕ್ನಾಲಜಿ ಬಂದಿಲ್ಲ, ಆದ್ರೆ ಇಂಟರ್ನೆಟ್ ನಲ್ಲಿ ಆ ಫೋಟೋವನ್ನ ಅಪ್ಲೋಡ್ ಮಾಡಿ ಒಂದು ಬಾರಿ ಟ್ರೈ ಮಾಡು. ಒಂದು ವೇಳೆ ಯಾವುದಾದ್ರೂ ಸೋಷಿಯಲ್ ಮೀಡಿಯಾದ ಡಿಪಿ ಆ ಫೋಟೋಗೆ ಮ್ಯಾಚ್ ಆದ್ರೆ ಅದೇ ತೋರಿಸುತ್ತೆ ಅಂತ ಹೇಳ್ತಾನೆ. ತಕ್ಷಣವೇ ಲಕ್ಷ್ಮಣ್ ಪ್ರಿಯಾ ಹಾಗೂ ರಂಜಿತ್ ನ ಫೋಟೋವನ್ನ ಕ್ಯಾಪ್ಚರ್ ಮಾಡಿ ಇಂಟರ್ನೆಟ್ ನಲ್ಲಿ ಅಪ್ಲೋಡ್ ಮಾಡಿ ಚೆಕ್ ಮಾಡ್ತಾನೆ. ಆದರೆ ಅದರಿಂದ ಯಾವುದೇ ಪ್ರಯೋಜನ ಆಗೋದಿಲ್ಲ. ನಂತರ ಈತ ಆ ಲೈವ್ ಫುಟೇಜ್ ರನ್ ಆಗ್ತಿದ್ದ ವೆಬ್ಸೈಟ್ ನ ಕಸ್ಟಮರ್ ಕೇರ್ ಗೆ ಕಾಲ್ ಮಾಡ್ತಾನೆ. ತಾನು ವಿಡಿಯೋದಲ್ಲಿ ನೋಡ್ತಿದ್ದ ಆ ಪ್ರಿಯಾಳ ಡೀಟೇಲ್ಸ್ ಗಳನ್ನ ಕೇಳ್ತಾನೆ. ಆ ಕಡೆಯಿಂದ ಮಾತನಾಡ್ತಿದ್ದ ಕಸ್ಟಮರ್ ಕೇರ್ ಎಕ್ಸಿಕ್ಯೂಟಿವ್, ಸರ್ ಆ ರೀತಿ ಡೀಟೇಲ್ಸ್ ಗಳನ್ನ ಕೊಡ್ಬೇಕು ಅಂದ್ರೆ ನೀವು ಫೀಸ್ ಅನ್ನ ಪೇ ಮಾಡ್ಬೇಕು. ಸರಿ, ಎಷ್ಟು ದುಡ್ಡನ್ನ ಪೇ ಮಾಡ್ಬೇಕು ಅಂತ ಕೇಳಿದಾಗ ಆ ಕಡೆಯಿಂದ ಮಾತನಾಡ್ತಿದ್ದ ಹುಡುಗಿ $10 ಅಂತ ಹೇಳ್ತಾಳೆ. ಸ್ನೇಹಿತರೆ, ಅಸಲಿಗೆ ಈ ಲಕ್ಷ್ಮಣ್ಗೆ $10 ಅಂದ್ರೆ ಇಂಡಿಯನ್ ಕರೆನ್ಸಿ
ಕರೆನ್ಸಿಯಲ್ಲಿ ಎಷ್ಟಾಗುತ್ತೆ ಅಂತ ಕೂಡ ಐಡಿಯಾ ಇರೋದಿಲ್ಲ. ತಕ್ಷಣ ಕಿರಣ್ ಬಳಿ ಹೋಗಿ ಏನೋ ಒಂದು ರೀಸನ್ ಅನ್ನ ಹೇಳಿ ಅವನ ಡೆಬಿಟ್ ಕಾರ್ಡ್ ನಿಂದ $10 ಪೇ ಮಾಡ್ತಾನೆ. ಹೀಗೆ ಈತ ಪೇ ಮಾಡಿದ ಸ್ವಲ್ಪ ಸಮಯದ ನಂತರ ಕಿರಣ್ ಇವನಿಗೆ ಕಾಲ್ ಮಾಡ್ತಾನೆ. ಬಾವ, ಆನ್ಲೈನ್ ಶಾಪಿಂಗ್ ಅಂತ ಡೆಬಿಟ್ ಕಾರ್ಡ್ ಅನ್ನ ಇಸ್ಕೊಂಡಿದ್ರಲ್ಲ, ಎಷ್ಟಕ್ಕೆ ಪರ್ಚೇಸ್ ಮಾಡಿದ್ರಿ ಅಂತ ಕೇಳ್ತಾನೆ. ಅದಕ್ಕೆ ಲಕ್ಷ್ಮಣ್ ಹೇಳ್ತಾನೆ, ಕಿರಣ್ ಅದೇನೋ $10 ಅಂತ ಹೇಳ್ತಿದ್ರು, ಅಷ್ಟನ್ನ ಪೇ ಮಾಡ್ದೆ ಅಂತ. ಆಗ ಕಿರಣ್ ಟೆನ್ಷನ್ ಆಗಿ, ಬಾವ ನನ್ನ ಬ್ಯಾಂಕ್ ಅಕೌಂಟ್ ನಿಂದ $85,000 ಕಟ್ ಆಗಿದೆ. ಇದನ್ನ ಕೇಳಿದ ಲಕ್ಷ್ಮಣ್ಗೆ ಒಂದೇ ಸಾರಿ ಶಾಕ್ ಆಗಿ ಬಿಡುತ್ತೆ. ಏನು, ಅಕೌಂಟ್ ನಿಂದ $85,000 ಕಟ್ ಆಯ್ತಾ? ಇಲ್ಲ, ನಾನು ಅಷ್ಟೊಂದು ದುಡ್ಡನ್ನ ಖರ್ಚು ಮಾಡಿಲ್ಲ ಅಂತ ಹೇಳ್ತಾನೆ. ತಕ್ಷಣವೇ ಕಿರಣ್ ನ ಫೋನ್ ಅನ್ನ ಕಟ್ ಮಾಡಿ ಮತ್ತೆ ಆ ಕಸ್ಟಮರ್ ಕೇರ್ ನಂಬರ್ಗೆ ಕಾಲ್ ಮಾಡ್ತಾನೆ. ಸ್ನೇಹಿತರೆ, ಈಗ ರಿವೀಲ್ ಆಗುವ ಟ್ವಿಸ್ಟ್ ಏನಂದ್ರೆ ಈತ ಕಾಲ್ ಮಾಡಿದ ಆ ಕಸ್ಟಮರ್ ಕೇರ್ ನಂಬರ್ ನಾಟ್ ರೀಚಬಲ್ ಆಗಿರುತ್ತೆ. ಇದರರ್ಥ ಆ ವೆಬ್ಸೈಟ್ ನ ಕಸ್ಟಮರ್ ಕೇರ್ ನ ಹೆಸರಿನಲ್ಲಿ ಲಕ್ಷ್ಮಣ್ಗೆ ಯಾರೋ ಸ್ಕ್ಯಾಮ್ ಮಾಡಿರ್ತಾರೆ. ಸ್ವಲ್ಪ ಸಮಯದ ನಂತರ ಕಿರಣ್ ಇವನ ಅಂಗಡಿಯ ಬಳಿಗೆ ಬರ್ತಾನೆ. ಬಾವ, ಆನ್ಲೈನ್ ಶಾಪಿಂಗ್ ಅಂತ $85,000 ಖರ್ಚು ಮಾಡಿದ್ದೀರಾ. ನಮ್ಮಪ್ಪನಿಗೆ ಈ ವಿಷಯ ಬ್ಯಾಂಕಿಗೆ ಹೋದಾಗ ಗೊತ್ತಾದ್ರೆ ನನ್ನ ಕತೆ ಮುಗೀತು. ನೀವೇನ್ ಮಾಡ್ತಿರೋ ಗೊತ್ತಿಲ್ಲ, ಆದಷ್ಟು ಬೇಗ ನನ್ನ ದುಡ್ಡನ್ನ ವಾಪಸ್ ಕೊಡಿ ಅಂತ ಹೇಳಿ ಅಲ್ಲಿಂದ ಹೋಗ್ತಾನೆ. ಈಗ ಲಕ್ಷ್ಮಣ್ ಬಳಿ ಅಷ್ಟೊಂದು ದುಡ್ಡಿಲ್ಲದ ಕಾರಣ ಸಿಟಿಯಲ್ಲಿದ್ದ ತನ್ನ ಫ್ರೆಂಡ್ ನ ಮೊಬೈಲ್ ಅಂಗಡಿಗೆ ಬರ್ತಾನೆ. ಮದುವೆಯಲ್ಲಿ ತನಗೆ ಕೊಟ್ಟಿದ್ದ ಬಂಗಾರದ ಉಂಗುರವನ್ನ ಅಡ ಇಟ್ಟು $85,000 ಸಾಲ ಇಸ್ಕೋತಾನೆ. ನಂತರ ಕಿರಣ್ ಅನ್ನ ಮೀಟ್ ಮಾಡಿ ಅವನ ದುಡ್ಡನ್ನ ವಾಪಸ್ ಕೊಡ್ತಾನೆ. ಈಗ ಕಿರಣ್ ಕೇಳ್ತಾನೆ, ಬಾವ ಅಷ್ಟಕ್ಕೂ ಅಷ್ಟೊಂದು ದುಡ್ಡನ್ನ ಖರ್ಚು ಮಾಡಿ ಏನನ್ನ ಪರ್ಚೇಸ್ ಮಾಡಿದ್ರಿ ಅಂತ. ಅದಕ್ಕೆ ಲಕ್ಷ್ಮಣ್ ಮ್ಯಾನೇಜ್ ಮಾಡ್ತಾ ಹೀಗೆ ಹೇಳ್ತಾನೆ, ಕಿರಣ್ ನನ್ನ ಫ್ರೆಂಡ್ ಒಬ್ಬ ಕಷ್ಟದಲ್ಲಿದ್ದ ಅಂತ ಅವನಿಗೆ ಮತ್ತೊಬ್ಬ ವ್ಯಕ್ತಿಯ ಬಳಿ ಸಾಲವನ್ನ ಕೊಡಿಸಿದ್ದೆ. ಆದ್ರೆ ನನ್ನ ಫ್ರೆಂಡ್ ನೋಡಿದ್ರೆ ಸಾಲವನ್ನ ತೀರಿಸೋದಕ್ಕೆ ಸಾಧ್ಯವಾಗದೆ ಊರನ್ನೇ ಬಿಟ್ಟು ಓಡಿ ಹೋಗಿದ್ದಾನೆ. ನಾನೇ ಶ್ಯೂರಿಟಿ ಹಾಕಿದ್ದ ಕಾರಣ ಅವನ ಸಾಲವನ್ನ ನಾನೇ ತೀರಿಸ್ತಿದ್ದೀನಿ ಅಂತ ಹೇಳ್ತೇನೆ. ಅದಕ್ಕೆ ಕಿರಣ್ ಹೇಳ್ತಾನೆ, ಸರಿ ಬಾವ, ನಿಮ್ಗೇನೆ ಟೆನ್ಷನ್ ಇದ್ರು ಕೂಡ ನನ್ನ ಅಕ್ಕನಿಗೆ ತೊಂದರೆ ಕೊಡೋದಕ್ಕೆ ಹೋಗ್ಬೇಡಿ. ಆಕೆ ಜೊತೆ ಪ್ರೀತಿಯಿಂದ ನಡೆದುಕೊಳ್ಳಿ. ನೀವು ಆಕೆ ಜೊತೆ ಸರಿಯಾಗಿ ಮಾತನಾಡ್ತಿಲ್ಲ ಅಂತ ಆಕೆ ಯಾವಾಗ್ಲೂ ಫೋನ್ ಮಾಡಿದಾಗ ಅಳ್ತಿರ್ತಾಳೆ ಅಂತ ಹೇಳ್ತೇನೆ. ಸರಿ ಅಂತ ಹೇಳಿ ಲಕ್ಷ್ಮಣ್ ಮನೆಗೆ ಬಂದು ಊಟ ಮಾಡ್ತಿದ್ದಾಗ ಸುಚಿತ್ರಾ ಇವನ ಕೈಯಲ್ಲಿ ಬಂಗಾರದ ಉಂಗುರ ಇಲ್ಲದಿರೋದನ್ನ ಅಬ್ಸರ್ವ್ ಮಾಡ್ತಾಳೆ. ಕೈಯಲ್ಲಿದ್ದ ಉಂಗುರ ಏನಾಯ್ತು ಅಂತ ಕೇಳ್ತಿದ್ದ ಹಾಗೆ ಅಷ್ಟಕ್ಕೇನೆ ಕೋಪಗೊಂಡ ಲಕ್ಷ್ಮಣ್ ಊಟದ ತಟ್ಟೆಯನ್ನ ಬಿಸಾಕಿ ಆಕೆಗೆ ಬೈಯೋದಕ್ಕೆ ಶುರು ಮಾಡ್ತಾನೆ. ಟಾಪಿಕ್ ಅನ್ನ ಡೈವರ್ಟ್ ಮಾಡೋದಕ್ಕೆ, ನಮ್ಮ ಮಧ್ಯ ನಡೆಯುವ ಪ್ರತಿಯೊಂದು ವಿಚಾರವನ್ನ ನಿನ್ನ ತವರು ಮನೆಗೆ ಇನ್ಫಾರ್ಮ್ ಮಾಡ್ತಿದ್ಯಾ? ನಾನು ನಿನ್ನ ಜೊತೆ ಸರಿಯಾಗಿ ಮಾತನಾಡ್ತಿಲ್ಲ ಅಂತ ನಿನ್ನ ತಮ್ಮನಿಗೆ ಹೇಗೆ ಗೊತ್ತಾಯ್ತು? ನೀನು ಎಷ್ಟೇ ಪ್ರಯತ್ನ ಪಟ್ರು ನಾನು ನಿನ್ನನ್ನ ಹೆಂಡತಿಯಾಗಿ ಒಪ್ಪಿಕೊಳ್ಳೋದಿಲ್ಲ ಅಂತ ಬೈದು ಅಲ್ಲಿಂದ ಹೊರಟು ಹೋಗ್ತಾನೆ. ನಂತರ ಮತ್ತೆ ವಾಶ್ರೂಮ್ ನ ಒಳಗಡೆ ಹೋಗಿ ಪ್ರಿಯಾಳ ಫ್ಲಾಟ್ ನ ಲೈವ್ ವಿಡಿಯೋ ನೋಡೋದಕ್ಕೆ ಶುರು ಮಾಡ್ತಾನೆ. ಪ್ರಿಯಾ ಎಲ್ಲೆಲ್ಲಿಗೆ ಹೋಗ್ತಾಳೋ ಅಲ್ಲಿಗೆ ಕ್ಯಾಮ್ರಾವನ್ನ ಸ್ವಿಚ್ ಮಾಡಿ ವಿಡಿಯೋವನ್ನ ನೋಡ್ತಿರ್ತಾನೆ. ಪ್ರಿಯಾ ವಾಶ್ರೂಮ್ಗೆ ಹೋಗಿ ತನ್ನ ಬಟ್ಟೆಗಳನ್ನ ಓಪನ್ ಮಾಡ್ತಾಳೆ. ಆದ್ರೆ ಲಕ್ಷ್ಮಣ್ ಆ ವಿಡಿಯೋವನ್ನ ನೋಡದೆ ವಿಡಿಯೋವನ್ನ ಆಫ್ ಮಾಡಿ ಬಿಡ್ತಾನೆ. ಮರುದಿನ ಬೆಳಗ್ಗೆ ಸುಚಿತ್ರಾಳ ತಂದೆ ಹಾಗೂ ತಮ್ಮ ಮನೆಗೆ ಬಂದಿರ್ತಾರೆ. ಆದ್ರೆ ಲಕ್ಷ್ಮಣ್ ಅವರಿಬ್ಬರ ಜೊತೆ ಮಾತನಾಡದೆ ಮತ್ತೆ ವಾಶ್ರೂಮ್ಗೆ ಹೋಗಿ ಆ ವಿಡಿಯೋ ನೋಡೋದಕ್ಕೆ ಶುರು ಮಾಡ್ತಾನೆ. ಆಗ ಪ್ರಿಯಾ ಕೆಲಸಕ್ಕೆ ಹೋಗುವಾಗ ಕಂಪನಿಯ ಐಡಿ ಕಾರ್ಡ್ ಅನ್ನ ತನ್ನ ಕತ್ತಿಗೆ ಹಾಕಿಕೊಳ್ತಾಳೆ. ತಕ್ಷಣವೇ ಲಕ್ಷ್ಮಣ್ ಐಡಿ ಕಾರ್ಡ್ ನಲ್ಲಿ ಮೆನ್ಷನ್ ಆಗಿದ್ದ ಪ್ರಿಯಾಳ ಅಪಾರ್ಟ್ಮೆಂಟ್ ನ ಅಡ್ರೆಸ್ ಅನ್ನ ನೋಟ್ ಮಾಡಿಕೊಳ್ತಾನೆ. ಮರುದಿನ ಬೆಳಿಗ್ಗೆ ತನ್ನ ಮೊಬೈಲ್ ಶಾಪ್ಗೆ ಹೋಗದೆ ಸೀದಾ ಅಪಾರ್ಟ್ಮೆಂಟ್ ನ ಬಳಿಗೆ ಬರ್ತಾನೆ. ಅಲ್ಲಿದ್ದ ಸೆಕ್ಯೂರಿಟಿಯ ಕಣ್ತಪ್ಪಿಸಿ ಒಳಗಡೆ ಹೋಗೋದಕ್ಕೆ ಟ್ರೈ ಮಾಡ್ತಾನೆ. ಆದ್ರೆ ಸೆಕ್ಯೂರಿಟಿ ಲಕ್ಷ್ಮಣ್ಣನ ನೋಡಿ ಅವನನ್ನ ಸ್ಟಾಪ್ ಮಾಡ್ತಾನೆ. ಯಾರ್ ನೀನು, ಯಾವ ಫ್ಲಾಟ್ಗೆ ಹೋಗ್ಬೇಕು ಅಂತ ವಿಚಾರಿಸ್ತಾನೆ. ರಂಜಿತ್ ಹಾಗೂ ಪ್ರಿಯಾಳ ಹೆಸರನ್ನ ಹೇಳಿ ಅವರ ಫ್ಲಾಟ್ಗೆ ಹೋಗ್ಬೇಕು ಅಂತ ಹೇಳ್ತಾನೆ. ಆದ್ರೆ ಸೆಕ್ಯೂರಿಟಿ ಇವನನ್ನ ಒಳಗಡೆ ಬಿಡೋದಕ್ಕೂ ಮುಂಚೆ ಪ್ರಿಯಾಳ ಮೊಬೈಲ್ಗೆ ಕಾಲ್ ಮಾಡಿ ಕನ್ಫರ್ಮ್ ಮಾಡಿಕೊಳ್ತಾನೆ. ಮೋಸ್ಟ್ಲಿ ಇನ್ಶೂರೆನ್ಸ್ ಅಥವಾ ಕ್ರೆಡಿಟ್ ಕಾರ್ಡ್ ಕಂಪನಿಯವರು ಇರಬೇಕು ಅಂತ ಆ ಹೆಸರಿನವರು ಯಾರು ಕೂಡ ಗೊತ್ತಿಲ್ಲ ಅಂತ ಹೇಳಿ ಪ್ರಿಯಾ ಕಾಲನ್ನ ಕಟ್ ಮಾಡಿ ಬಿಡ್ತಾಳೆ. ಡಿಸಪಾಯಿಂಟ್ ಆದ ಲಕ್ಷ್ಮಣ್ ಮತ್ತೆ ಮನೆಗೆ ಬಂದು ಪ್ರಿಯಾಳ ಫ್ಲಾಟ್ ನ ಲೈವ್ ವಿಡಿಯೋ ನೋಡೋದಕ್ಕೆ ಟ್ರೈ ಮಾಡ್ತಾನೆ. ಆದ್ರೆ ಮನೆಯಲ್ಲಿ ಇಂಟರ್ನೆಟ್ ರೀಚಾರ್ಜ್ ಖಾಲಿಯಾಗಿದ್ದ ಕಾರಣ ತನ್ನ ಹೆಂಡತಿಯ ಬಳಿ ಡೆಬಿಟ್ ಕಾರ್ಡ್ ಅನ್ನ ಕೇಳ್ತಾನೆ. ಆದ್ರೆ ಸುಚಿತ್ರಾ ಏನೋ ಕೆಲಸ ಇತ್ತು ಅಂತ ತನ್ನ ಡೆಬಿಟ್ ಕಾರ್ಡ್ ಅನ್ನ ತನ್ನ ತಮ್ಮನಿಗೆ ಕೊಟ್ಟಿರ್ತಾಳೆ. ಅದೇ ಸಮಯಕ್ಕೆ ಈ ಕಡೆ ಪ್ರಿಯಾ ತನ್ನ ಫ್ಲಾಟ್ ನಲ್ಲಿದ್ದಾಗ ಬಿಲ್ಡಿಂಗ್ ನ ಪವರ್ ಇದ್ದಕ್ಕಿದ್ದ ಹಾಗೆ ಕಟ್ ಆಗುತ್ತೆ. ಮತ್ತೊಂದು ಕಡೆ ಏನೋ ಕೆಲಸ ಇದೆ ಅಂತ ಸುಳ್ಳು ಹೇಳಿ ಹೊರಗಡೆ ಹೋಗಿದ್ದ ರಂಜಿತ್ ಶ್ವೇತಾಳ ಜೊತೆ ಕಾರ್ ನಲ್ಲಿ ರೊಮ್ಯಾನ್ಸ್ ಮಾಡ್ತಿರ್ತಾನೆ. ಮತ್ತೊಂದು ಕಡೆ ಲಕ್ಷ್ಮಣ್ ತನ್ನ ಫ್ರೆಂಡ್ ಬಳಿ ಸಾಲ ಇಸ್ಕೊಂಡು ಇಂಟರ್ನೆಟ್ ರೀಚಾರ್ಜ್ ಮಾಡಿಕೊಳ್ತಾನೆ. ಪ್ರಿಯಾ ಏನ್ ಮಾಡ್ತಿದ್ದಾಳೆ ಅಂತ ಮತ್ತೆ ಲೈವ್ ವಿಡಿಯೋವನ್ನ ಆನ್ ಮಾಡಿದಾಗ ಆಕೆ ಮನೆಯಲ್ಲಿ ಪವರ್ ಕಟ್ ಆಗಿರುತ್ತೆ. ಅದೇ ಸಮಯಕ್ಕೆ ಪ್ರಿಯಾ ಒಂದು ವಿಷಯವನ್ನ ಅಬ್ಸರ್ವ್ ಮಾಡ್ತಾಳೆ. ಫ್ಲಾಟ್ ನಲ್ಲಿ ಕತ್ತಲಾಗಿದ್ದ ಕಾರಣ ಪ್ರಿಯಾಗೆ ಸಿಸಿಟಿವಿ ಕ್ಯಾಮೆರಾಗಳ ರೆಡ್ ಲೈಟ್ ಗಳು ಕಾಣಿಸುತ್ತವೆ. ಪ್ರಿಯಾಗೆ ಅನುಮಾನ ಶುರುವಾಗಿ ತನ್ನ ಮೊಬೈಲ್ ನಲ್ಲಿ ಚೆಕ್ ಮಾಡಿದಾಗ ಗೊತ್ತಾಗುತ್ತೆ ತನ್ನ ಮನೆಯಲ್ಲಿ ಸೀಕ್ರೆಟ್ ಕ್ಯಾಮೆರಾಗಳು ಇನ್ಸ್ಟಾಲ್ ಆಗಿದೆ ಅಂತ. ತನ್ನ ಮನೆಯ ಎಲ್ಲ ಮೂಲೆಗಳಲ್ಲೂ ಕೂಡ ಸೀಕ್ರೆಟ್ ಕ್ಯಾಮೆರಾಗಳು ಫಿಕ್ಸ್ ಆಗಿದೆ ಅಂತ ಗೊತ್ತಾಗಿ ಒಂದೇ ಸಾರಿ ಶಾಕ್ ಆಗಿ ಬಿಡುತ್ತೆ. ಹಾಗಾದ್ರೆ ಇಷ್ಟು ದಿನ ತನ್ನ ಫ್ಲಾಟ್ ನಲ್ಲಿ ನಡೆದದ್ದೆಲ್ಲವನ್ನ ಜನಗಳು ನೋಡಿದ್ದಾರ ಅಂತ ತುಂಬಾನೇ ಎಮೋಷನಲ್ ಆಗಿ ಅಳೋದಕ್ಕೆ ಶುರು ಮಾಡ್ತಾಳೆ. ಮತ್ತೊಂದು ಕಡೆ ಲಕ್ಷ್ಮಣ್ ಪ್ರಿಯಾಳ ಲೈವ್ ವಿಡಿಯೋವನ್ನ ನೋಡ್ತಿದ್ದ ಅಲ್ಪ. ಅದೇ ಸಮಯಕ್ಕೆ ತನ್ನ ಗಂಡನ ಮೇಲೆ ಅನುಮಾನ ಪಡ್ತಿದ್ದ ಸುಚಿತ್ರಾ ಹಿಂದಿನಿಂದ ಬಂದು ಆತ ಮೊಬೈಲ್ ನಲ್ಲಿ ಏನನ್ನ ನೋಡ್ತಿದ್ದಾನೆ ಅಂತ ನೋಡಿ ಬಿಡ್ತಾಳೆ. ತುಂಬಾನೇ
ಕೋಪದಲ್ಲಿ ಇಷ್ಟು ದಿನ ನೀವು ಯಾವುದೋ ಮೂವಿ ನೋಡ್ತಿದ್ದೀರಾ ಅಂದುಕೊಂಡು ನಾನು ಕೂಡ ಸುಮ್ಮನಿದ್ದೆ. ಆದ್ರೆ ನೀವು ನೋಡಿದ್ರೆ ಇಷ್ಟು ದಿನಗಳಿಂದ ಈ ರೀತಿಯ ವಿಡಿಯೋಸ್ ಗಳನ್ನ ನೋಡ್ತಿದ್ದೀರಾ. ನಿಜ ಹೇಳಿ, ಆ ವಿಡಿಯೋದಲ್ಲಿರುವ ಹುಡುಗಿ ಯಾರು ಅಂತ ಕೇಳ್ತಿರುವಾಗ್ಲೇ ಈ ಕಡೆ ಪ್ರಿಯಾ ಸಿಸಿಟಿವಿ ಕ್ಯಾಮ್ರಾಗಳನ್ನ ಒಡೆದು ಹಾಕಿ ಬಿಡ್ತಾಳೆ. ಹೀಗೆ ಕ್ಯಾಮ್ರಾಗಳೆಲ್ಲ ಡೆಸ್ಟ್ರಾಯ್ ಆದ ಕಾರಣ ಲಕ್ಷ್ಮಣ್ಗೆ ನೋ ಸಿಗ್ನಲ್ ಅಂತ ತೋರಿಸುತ್ತೆ. ಸುಚಿತ್ರ ತನ್ನ ಗಂಡ ಮಾಡ್ತಿರುವ ಕೆಲಸವನ್ನ ತನ್ನ ತಮ್ಮನಿಗೆ ಹೇಳ್ಬೇಕು ಅಂತ ತಕ್ಷಣ ಅವನ ನಂಬರ್ಗೆ ಕಾಲ್ ಮಾಡ್ತಾಳೆ. ಆದ್ರೆ ಮೊದಲೇ ಕೋಪದಲ್ಲಿದ್ದ ಲಕ್ಷ್ಮಣ್ ಆಕೆ ಮೊಬೈಲ್ ಅನ್ನ ಈಸ್ಕೊಂಡು ಕೆಳಗಡೆ ಬಿಸಾಕಿ ಬಿಡ್ತಾನೆ. ಆದ್ರೆ ಅಷ್ಟರಲ್ಲೇ ಸುಚಿತ್ರ ತನ್ನ ತಮ್ಮನ ನಂಬರ್ ಅನ್ನ ಡಯಲ್ ಮಾಡಿರ್ತಾಳೆ. ಸೊ ಕಿರಣ್ ತನ್ನ ಅಕ್ಕ ಹಾಗೂ ಭಾವ ಯಾಕೆ ಜಗಳಾಡ್ತಿದ್ದಾರೆ ಅಂತ ಕೇಳಿಸಿಕೊಳ್ಳೋದಕ್ಕೆ ಶುರು ಮಾಡ್ತಾನೆ. ಲಕ್ಷ್ಮಣ್ಗೆ ಈ ವಿಷಯ ಗೊತ್ತಿಲ್ಲದೆ ನಾನು ಆ ಪ್ರಿಯಾಳನ್ನ ಪ್ರೀತಿ ಮಾಡ್ತಿದ್ದೀನಿ ಅಂತ ತನ್ನ ಹೆಂಡತಿಗೆ ಹೇಳಿ ಬಿಡ್ತಾನೆ. ಮತ್ತೊಂದು ಕಡೆ ಪ್ರಿಯಾ ಆ ಸೀಕ್ರೆಟ್ ಕ್ಯಾಮ್ರಾಗಳನ್ನ ಚೆಕ್ ಮಾಡ್ತಿದ್ದಾಗ ಒಂದು ಸರ್ವರ್ ಬಾಕ್ಸ್ ಇರೋದನ್ನ ಅಬ್ಸರ್ವ್ ಮಾಡ್ತಾಳೆ. ಇದನ್ನ ನೋಡಿದ ಪ್ರಿಯಾಗೆ ಒಂದು ವಿಷಯ ಕನ್ಫರ್ಮ್ ಆಗುತ್ತೆ. ಮನೆಯಲ್ಲೆಲ್ಲ ಸೀಕ್ರೆಟ್ ಕ್ಯಾಮ್ರಾಗಳನ್ನ ಹಾಗೂ ಈ ಸರ್ವರ್ ಅನ್ನ ಫಿಕ್ಸ್ ಮಾಡಿರೋದು ರಂಜಿತ್ ಅಂತ. ಅದೇ ಕೋಪದಲ್ಲಿ ರಂಜಿತ್ಗೆ ಕಾಲ್ ಮಾಡಿ ನನಗೆ ಈ ರೀತಿ ಮೋಸ ಮಾಡೋದಕ್ಕೆ ನಿನಗೆ ಮನಸ್ಸಾದ್ರೂ ಹೇಗೆ ಬಂತು, ತಕ್ಷಣವೇ ಮನೆಗೆ ಹೊರಟು ಬಾ, ನಿನ್ನ ಜೊತೆ ಮಾತನಾಡಬೇಕು ಅಂತ ಹೇಳ್ತಾಳೆ. ಈ ಕಡೆ ಪ್ರಿಯಾ ತನಗೆ ಮೋಸ ಮಾಡಿಬಿಟ್ಟೆ ಅಂತ ಹೇಳ್ತಿರೋದನ್ನ ಕೇಳಿಸಿಕೊಂಡ ರಂಜಿತ್ ಹೀಗಂದುಕೊಳ್ತಾನೆ. ಮೋಸ್ಟ್ಲಿ ನಾನು ಶ್ವೇತಾಳ ಜೊತೆ ಅಫೇರ್ ನಲ್ಲಿರೋದು ಪ್ರಿಯಾಗೆ ಗೊತ್ತಾಗಿರ್ಬೇಕು, ಅದಕ್ಕೇನೆ ಪ್ರಿಯಾ ಹೀಗೆಲ್ಲ ಮಾತನಾಡ್ತಿದ್ದಾಳೆ ಅಂತ ತಕ್ಷಣವೇ ಶ್ವೇತಾಳನ್ನ ಅಲ್ಲೇ ಡ್ರಾಪ್ ಮಾಡಿ ಫ್ಲಾಟ್ಗೆ ಓಡಿ ಬರ್ತಾನೆ. ಆದ್ರೆ ಫ್ಲಾಟ್ ನ ಒಳಗಡೆ ಬಂದು ಪ್ರಿಯಾಳ ಜೊತೆ ಮಾತನಾಡಿದಾಗ ಗೊತ್ತಾಗುತ್ತೆ ಆಕೆ ತನಗೆ ಕಾಲ್ ಮಾಡಿದ್ದು ಸೀಕ್ರೆಟ್ ಕ್ಯಾಮ್ರಾಗಳ ಬಗ್ಗೆ ಹೇಳೋದಕ್ಕೆ ಅಂತ. ಪ್ರಿಯಾ ಅಳುತ್ತಾ ಈ ಸೀಕ್ರೆಟ್ ಕ್ಯಾಮ್ರಾಗಳನ್ನ ಫಿಕ್ಸ್ ಮಾಡಿದ್ದು ನೀನೇನಾ ಅಂತ ಕೇಳ್ತಾಳೆ. ಆದ್ರೆ ರಂಜಿತ್ ಮಾತ್ರ ಆಕೆಗೆ ಸಮಾಧಾನ ಮಾಡ್ತಾ ಇಲ್ಲ, ನಾನು ಈ ಕ್ಯಾಮ್ರಾಗಳನ್ನ ಫಿಕ್ಸ್ ಮಾಡಿಲ್ಲ ಅಂತ ಹೇಳ್ತಾನೆ. ಈಗ ಇಷ್ಟು ದಿನ ತಮ್ಮ ಫ್ಲಾಟ್ ನಲ್ಲಿ ನಡೆದದ್ದನ್ನ ಜನಗಳು ನೋಡಿದ್ದಾರಂತ ಕನ್ಫರ್ಮ್ ಮಾಡಿಕೊಳ್ಳೋದಕ್ಕೆ ಪ್ರಿಯಾ ಒಂದು ಪ್ಲಾನ್ ಮಾಡ್ತಾಳೆ. ತನ್ನ ಮೊಬೈಲ್ ನಲ್ಲಿ ತನ್ನ ಮೊಬೈಲ್ ನ ನಂಬರ್ ಅನ್ನೇ ಡಯಲ್ ಮಾಡಿ ಕ್ಯಾಮ್ರಾದ ಕಡೆ ತೋರಿಸ್ತಾಳೆ. ಹೀಗೆ ಪ್ರಿಯಾ ನಂಬರ್ ಅನ್ನ ತೋರಿಸ್ತಿದ್ದ ಹಾಗೆ ಆಕೆ ನಂಬರ್ಗೆ ಹಲವಾರು ಜನ ಕಾಲ್ ಮಾಡೋದಕ್ಕೆ ಶುರು ಮಾಡ್ತಾರೆ. ಲಕ್ಷ್ಮಣ್ ಕೂಡ ಆಕೆ ನಂಬರ್ ಅನ್ನ ನೋಡಿ ಕಾಲ್ ಮಾಡ್ತಾನೆ. ಈ ಕಡೆ ತನ್ನ ನಂಬರ್ಗೆ ಹಲವಾರು ಜನ ಕಾಲ್ ಮಾಡ್ತಿರೋದನ್ನ ನೋಡಿದ ಪ್ರಿಯಾ ಮತ್ತಷ್ಟು ಅಳೋದಕ್ಕೆ ಶುರು ಮಾಡ್ತಾಳೆ. ಹಾಗಾದ್ರೆ ಇಷ್ಟು ದಿನ ತನ್ನ ಫ್ಲಾಟ್ ನಲ್ಲಿ ನಡೆದದ್ದನ್ನೆಲ್ಲ ಬೇರೆಯವರು ನೋಡಿದ್ದಾರೆ ಅಂತ ಕನ್ಫರ್ಮ್ ಆಗುತ್ತೆ. ತಾನು ಸ್ನಾನ ಮಾಡಿದ್ದನ್ನ ರಂಜಿತ್ ನ ಜೊತೆ ಇಂಟಿಮೇಟ್ ಆಗಿದ್ದನ್ನೆಲ್ಲ ಜನಗಳು ನೋಡಿದ್ದಾರೆ ಅಂತ ಗೊತ್ತಾಗ್ತಿದ್ದ ಹಾಗೆ ಮತ್ತಷ್ಟು ಮುಜುಗರ ಆಗೋದಕ್ಕೆ ಶುರುವಾಗುತ್ತೆ. ಅವಮಾನವನ್ನ ಸಹಿಸಿಕೊಳ್ಳೋದಕ್ಕೆ ಸಾಧ್ಯವಾಗದೆ ರಂಜಿತ್ ನನ್ನ ರೂಮ್ ನ ಒಳಗಡೆ ಲಾಕ್ ಮಾಡಿ ಬಾಲ್ಕನಿಯ ಬಳಿಗೆ ಬರ್ತಾಳೆ. ಇನ್ ಮುಂದೆ ತಾನು ಬದುಕಿರಬಾರ್ದು ಅಂತ ಡಿಸೈಡ್ ಮಾಡಿ ಬಾಲ್ಕನಿಯಿಂದ ಕೆಳಗಡೆ ಹಾರಿ ಆತ್ಮಹತ್ಯೆ ಮಾಡಿಕೊಳ್ಳೋದಕ್ಕೆ ಡಿಸೈಡ್ ಮಾಡ್ತಾಳೆ. ಆದ್ರೆ ಅಷ್ಟರಲ್ಲೇ ಈಕೆ ತಂದೆ ಹಾಗೂ ಆ ಕಡೆಯಿಂದ ಲಕ್ಷ್ಮಣ್ ಕೂಡ ಪದೇ ಪದೇ ಕಾಲ್ ಮಾಡ್ತಿರ್ತಾರೆ. ಈ ಕಡೆ ಲಕ್ಷ್ಮಣ್ ಪ್ರಿಯಾ ತನ್ನ ಫೋನ್ ಅನ್ನ ಪಿಕ್ ಮಾಡದ ಕಾರಣ ಒಂದು ವಿಡಿಯೋವನ್ನ ರೆಕಾರ್ಡ್ ಮಾಡ್ತಾನೆ. ಪ್ರಿಯಾ ಯಾವುದೇ ಕಾರಣಕ್ಕೂ ಆತ್ಮಹತ್ಯೆ ಮಾಡಿಕೊಳ್ಳೋದಕ್ಕೆ ಹೋಗ್ಬೇಡ, ನನಗೆ ಎಲ್ಲ ವಿಷಯ ಕೂಡ ಗೊತ್ತಿದೆ, ನಿನ್ನ ಗಂಡನೇ ನಿನಗೆ ಮೋಸ ಮಾಡ್ತಿದ್ದಾನೆ, ಆತ ಶ್ವೇತಾ ಎಂಬ ಹುಡುಗಿಯ ಜೊತೆ ಅಫೇರ್ ನಲ್ಲಿ ಇದ್ದಾನೆ ಅಂತ ತಾನು ರೆಕಾರ್ಡ್ ಮಾಡಿಕೊಂಡಿದ್ದ ಆ ವಿಡಿಯೋವನ್ನ ಸೆಂಡ್ ಮಾಡ್ತಾನೆ. ಅದೇ ಸಮಯಕ್ಕೆ ಅಲ್ಲಿಗೆ ಬಂದ ಸುಚಿತ್ರಳ ತಮ್ಮ ಕಿರಣ್ ಲಕ್ಷ್ಮಣ್ಗೆ ಸರಿಯಾಗಿ ಹೊಡೆಯೋದಕ್ಕೆ ಶುರು ಮಾಡ್ತಾನೆ. ಕಿರಣ್ ತನಗೆ ಸರಿಯಾಗಿ ಹೊಡಿತಿದ್ರು ಕೂಡ ಲಕ್ಷ್ಮಣ್ ಮಾತ್ರ ಪ್ರಿಯಾಳ ವಿಡಿಯೋವನ್ನೇ ನೋಡ್ತಿರ್ತಾನೆ. ಪ್ರಿಯಾ ಒಂದು ವೇಳೆ ಆತ್ಮಹತ್ಯೆ ಮಾಡಿಕೊಂಡು ಬಿಟ್ಲಾ ಅಂತ ಆಕೆಯನ್ನ ನೆನೆಸಿಕೊಂಡು ಅಳೋದಕ್ಕೆ ಶುರು ಮಾಡ್ತಾನೆ. ಹೀಗೆ ತನ್ನ ಗಂಡ ಮತ್ತೊಬ್ಬಳು ಹುಡುಗಿಯನ್ನ ನೋಡಿ ಇಷ್ಟಪಡ್ತಿರೋದನ್ನ ನೋಡಿದ ಸುಚಿತ್ರಾಗೆ ತುಂಬಾನೇ ದುಃಖ ಆಗುತ್ತೆ. ಅದೇ ದುಃಖದಲ್ಲಿ ಇನ್ ಮುಂದೆ ನನಗೂ ನಿನಗೂ ಯಾವುದೇ ಸಂಬಂಧ ಇಲ್ಲ, ನಿನ್ನ ಪಾಡಿಕೆ ನೀನಿರು, ನನ್ನ ಪಾಡಿಕೆ ನಾನಿರ್ತೀನಿ ಅಂತ ತನ್ನ ತಮ್ಮನ ಜೊತೆ ಹೊರಟು ಹೋಗ್ತಾಳೆ. ಇಲ್ಲಿಗೆ ಸೀನ್ ಕಟ್ ಆಗಿ ಚಿತ್ರದ ಎಂಡ್ ಸೀನ್ ನಲ್ಲಿ ಲಕ್ಷ್ಮಣ್ ಮತ್ತೆ ತನ್ನ ಮೊಬೈಲ್ ಶಾಪ್ ನಲ್ಲಿ ಇರೋದನ್ನ ನೋಡ್ತೀವಿ. ಮತ್ತೊಂದು ಕಡೆ ಪ್ರಿಯಾ ಕೂಡ ಆತ್ಮಹತ್ಯೆ ಮಾಡಿಕೊಳ್ಳದೆ ಬದುಕಿರ್ತಾಳೆ. ಲಕ್ಷ್ಮಣ್ ವಾಟ್ಸ್ಆಪ್ ನಲ್ಲಿ ಸೆಂಡ್ ಮಾಡಿದ ವಿಡಿಯೋವನ್ನ ಆಕೆ ನೋಡಿರ್ತಾಳೆ ಹಾಗೂ ಇದೆಲ್ಲದರ ಹಿಂದೆ ತಾನು ಪ್ರೀತಿ ಮಾಡ್ತಿದ್ದ ರಂಜಿತ್ ಇದ್ದ ಅಂತ ಗೊತ್ತಾಗಿರುತ್ತೆ. ರಂಜಿತ್ ಹಾಗೂ ಶ್ವೇತಾ ಇಂಟಿಮೇಟ್ ಆಗಿದ್ದ ವಿಡಿಯೋವನ್ನ ನೋಡಿದ ಮೇಲಂತೂ ಅವನ ಜೊತೆ ಬ್ರೇಕಪ್ ಮಾಡ್ಕೊಂಡು ಪೊಲೀಸ್ಗೆ ಕಂಪ್ಲೇಂಟ್ ಕೊಡ್ತಾಳೆ. ಆ ಮೂಲಕ ಪ್ರಿಯಾ ಏನೋ ಬದುಕಿರ್ತಾಳೆ, ಆದ್ರೆ ಲಕ್ಷ್ಮಣ್ನ ಸಂಸಾರ ಹಾಳಾಗಿರುತ್ತೆ ಹಾಗೂ ಇಲ್ಲಿಗೆ ಈ ಚಿತ್ರ ಮುಕ್ತಾಯವಾಗುತ್ತೆ.